ಓಂ ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಕ್ಸ್ ಟ್ಯಾರೋ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಪಿಕ್ ಅ ಕಾರ್ಡ್ ರೀಡಿಂಗ್ ಟಾಪಿಕ್ ಬಂದು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಟಾಪಿಕ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಆ ವ್ಯಕ್ತಿ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರಾ, ಮರಳಿ ವಾಪಸ್ ನನ್ನ ಜೀವನದಲ್ಲಿ ಬರ್ತಾರಾ ಅನ್ನೋ ಪ್ರಶ್ನೆ ನಿಮಗಿದ್ರೆ ಈ ಪಿಕ್ ಅ ಕಾರ್ಡ್ ರೀಡಿಂಗ್ ಹೆಲ್ಪ್ ಮಾಡುತ್ತೆ. 5 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ನೀವು ಯಾವ ಆಪ್ಷನಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರೋ ಅದನ್ನು ಪಿಕ್ ಮಾಡ್ಬೋದು. ಇದರ ಟೈಮ್ ಸ್ಟಾಂಪ್ ಡೀಟೇಲ್ಸ್, ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಗ್ರೂಪ್ ನಂಬರ್ 1. ಸೊ ಗ್ರೂಪ್ 1 ಯಾರೆಲ್ಲ ಪಿಕ್ ಮಾಡಿದ್ದೀರಾ, ಫಸ್ಟ್ ಕಾರ್ಡ್ಸ್ ರಿವೀಲ್ ಮಾಡಿಕೊಂಡು ಆನಂತರ ನಾನು ನಿಮಗೆ ಓವರ್ ಆಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇ ಕಾರ್ಡ್ ಬಂದು 4 ಆಫ್ ಕಪ್ಸ್, 9 ಆಫ್ ಕಪ್ಸ್ ರಿವರ್ಸ್ಡಲ್ಲಿ ಬಂದಿದೆ. ಓಕೆ, ಅಪ್ರೈಟ್ ಪೊಸಿಷನಲ್ಲಿ ಹೀಗಿರುತ್ತೆ. ಹಾಗೆ ಮೂರನೇ ಕಾರ್ಡ್ 3 ಆಫ್ ಕಪ್ಸ್ ಅಂತ ಬರ್ತಾ ಇದೆ. ಓಕೆ, ಸೊ ಎಲ್ಲ ಕಪ್ಸ್ ಅಂತ ಬರ್ತಿದೆ. ಸೊ ಹೈ ಆನ್ ಇಮೋಷನ್ಸ್ ಅಥವಾ ಫೀಲಿಂಗ್ಸ್ ಅಂತ ಹೇಳ್ಬೋದು. ಇದರ ಜೊತೆಗೆ ಇನ್ನೂ ಕೆಲವು ಕಾರ್ಡ್ಸ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಶಫಲ್ ಮಾಡಬೇಕಾದ್ರೇ ಎಷ್ಟೊಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಅಂತ. ಸೊ ಇಲ್ಲಿ ಬರ್ತಿರೋದು ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಒಂದು ಕಾರ್ಡ್ ಬಂತು. ಹಾಗೆ ಎರಡನೇ ಕಾರ್ಡ್ ಬಂದು ಇಲ್ಲಿ ಯು ಆರ್ ರೆಡಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್ ಕಡೆಯಿಂದ. ಓಕೆ, ಸೊ ಮೂರನೇ ಕಾರ್ಡ್ ಏನು ಬರ್ತಿದೆ ನೋಡೋಣ. ಓಕೆ, ಮೂರನೇ ಕಾರ್ಡು ರಿಮೇನ್ ಪಾಸಿಟಿವ್ ಅಂತ ಬರ್ತಾ ಇದೆ. ಓಕೆ, ಸೊ ಇದು ನಮಗೆ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಮೆಸೇಜಸ್ ಆಯಿತು. ಹಾಗೆ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಇನ್ನೂ ಏನು ಮೆಸೇಜ್ ಬರ್ತಿದೆ ಅಂತ ನೋಡೋಣ. ಸೊ ಮೊದಲನೇ ಕಾರ್ಡ್ ಇಲ್ಲಿ ಏನು ಬರ್ತಿದೆ ನೋಡೋಣ. ಎಂಗೇಜ್ಮೆಂಟ್ ಅಂತ ಬರ್ತಿದೆ. ಯೋರ್ ಲವ್ ಲೈಫ್ ಇಸ್ ಅಸೆಂಡಿಂಗ್ ಟು ಹೈಯರ್ ಸೆಲ್ಫ್ ಅಂತ ಬರ್ತಿದೆ, ಹೈಯರ್ ಡಿಗ್ರಿ. ನೆಕ್ಸ್ಟ್ ಪ್ಲೇಫುಲ್ನೆಸ್ ಅಂತ ಬರ್ತಿದೆ. ಓಕೆ, ಸೊ ಆಲ್ ಪಾಸಿಟಿವ್ ಕಾರ್ಡ್ಸ್ ಓನ್ಲಿ. ಇನ್ನು ಒಂದು ಕಾರ್ಡ್ನ ಪಿಕ್ ಮಾಡು, ಆನಂತರ ನಾನು ನಿಮಗೆ ಓವರ್ ಆಲ್ ಮೆಸೇಜ್ ಹೇಳ್ತೀನಿ. ವರ್ತ್ ವೇಟಿಂಗ್ ಫಾರ್ ಅಂತ ಕೂಡ ಬರ್ತಾ ಇದೆ. ಓಕೆ, ಸೊ ಎಂಗೇಜ್ಮೆಂಟ್, ಪ್ಲೇಫುಲ್ನೆಸ್ ಆ್ಯಂಡ್ ವರ್ತ್ ವೇಟಿಂಗ್ ಫಾರ್. ಸೊ communicate clearly, you are ready, remain positive and such beautiful cards. So let's see ಇದರ ಓವರ್ ಆಲ್ ಮೀನಿಂಗ್ ಈಗ ತಿಳ್ಕೊಳ್ಳೋಣ. ಸೊ ಗ್ರೂಪ್ 1 ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಕ್ಲಿಯರ್ ಕಟ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಕೊಡಬೇಕಂದ್ರೆ ನಿಮ್ಮ ಆ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಆ ಕಳೆದಂಥ ಸಮಯಗಳನ್ನ ಅವ್ರು ನೆನೆಸ್ಕೊಂಡು ಅದೆಷ್ಟು ಚೆನ್ನಾಗಿತ್ತು, ನಾನು ಏನೋ ಅಂದ್ಕೊಂಡು ಬ್ರೇಕಪ್ ಮಾಡಿಕೊಂಡೆ ಅಥವಾ ದೂರ ಬಂದೆ, ಬಟ್ ನಾವು ಬೀಯಿಂಗ್ ಅಲೋನ್ ಅಥವಾ ಅವರು ಟೈಮ್ ಎಷ್ಟು ಒಬ್ಬಂಟಿಯಾಗಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದಾರೋ ಅಷ್ಟು ಟೈಮು ಅವರಿಗೆ ಒಂದು ರಿಗ್ರೆಟ್ ಆಗ್ತಿದೆ ಅಥವಾ ಒಂದು ಬೇಸರ ಇದೆ ದಟ್ ಅಂತ ಒಂದು ಒಳ್ಳೆ ರಿಲೇಷನ್ಶಿಪ್ ಅಥವಾ ಒಂದು ಸಿಚುವೇಶನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಆ ವ್ಯಕ್ತಿನ ಮಿಸ್ ಮಾಡ್ಕೊಳ್ತಿದ್ದೀನಿ. ಸೊ ಡೆಫಿನೆಟ್ಲಿ ಮಿಸ್ಸಿಂಗ್ ಅನ್ನೋದೊಂದಿದೆ. ಹಾಗೆ ಇವಾಗ ಅವ್ರು ಯಾರು ಬೇರೆ ಒಂದು ಪಾರ್ಟ್ನರ್ನ ಡೇಟ್ ಮಾಡ್ತಿದ್ರೆ ಅಥವಾ ಬೇರೆ ಒಂದು ವ್ಯಕ್ತಿನ ಡೇಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ದೇ ಆರ್ ನಾಟ್ ಹ್ಯಾಪಿ, ಹಿ ಆರ್ ಶಿ ಈಸ್ ನಾಟ್ ಹ್ಯಾಪಿ. ಓಕೆನಾ. ಆ್ಯಂಡ್ 3 ಆಫ್ ಕಪ್ಸ್ ಅಂತ ಬರ್ತಿದೆ. ಎಲ್ಲೋ ವಾಪಸ್ ಲೈಕ್ ಅವರು ರಿಟರ್ನ್ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಕಾರ್ಡ್ಸ್ ಕೂಡ ಅದೇ ಸ್ಟ್ರಾಂಗ್ಲಿ ಹೇಳ್ತಾ ಇದೆ ದಟ್ ಯು ಆರ್ ರೆಡಿ, ರಿಮೇನ್ ಪಾಸಿಟಿವ್, ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳ್ತಾ ಇದೆ. ಎಂಗೇಜ್ಮೆಂಟ್ ಅನ್ನೋದು ಕೂಡ ಕಾರ್ಡಲ್ಲಿ ಬಂದಿದೆ. ಪ್ಲೇಫುಲ್ನೆಸ್, ವರ್ತ್ ವೇಟಿಂಗ್ ಫಾರ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಹೇಳಬೇಕಂದ್ರೆ ಆ ವ್ಯಕ್ತಿ ವಾಪಸ್ ಬರ್ತಾರೆ. ನಿಮಗೆ ತಾಳ್ಮೆ ಇರಬೇಕು. ಹಾಗೆ ವಾಪಸ್ ಬಂದಾಗ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ ನಿಮ್ಮ ಆ ವ್ಯಕ್ತಿಗೆ. ಓಕೆನಾ. ಸೊ ಯಾವ ಕಾರಣಕ್ಕೋಸ್ಕರ ನೀವಿಬ್ಬರು ಜಗಳ ಮಾಡ್ಕೊಂಡ್ರಿ ಅಥವಾ ಬ್ರೇಕಪ್ ಮಾಡ್ಕೊಂಡ್ರಿ ಅದನ್ನು ನೀವು ಕ್ಲಿಯರ್ ಕಟ್ಟಾಗಿ ಹೇಳಬೇಕು. ಸೊ ಎಲ್ಲೋ ನನಗನ್ಸಿದ್ದು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಆ ಪ್ಲೇಫುಲ್ನೆಸ್ ಅಥವಾ ಒಂದು ಆ ಕೆಮಿಸ್ಟ್ರಿ ಸ್ವಲ್ಪ ಲ್ಯಾಕ್ ಆಗ್ತಿತ್ತು ಅಥವಾ ಎಲ್ಲೋ ಒಂದು ಇನಿಷಿಯಲ್ ಸ್ಟೇಜಲ್ಲಿ ನೀವು ಡೇಟ್ ಮಾಡೋ ಸ್ಟೇಜಲ್ಲಿ ಇದ್ದಂಥ ಒಂದು ಹುಮ್ಮಸ್ ಆಗಿರ್ಬೋದು ಅಥವಾ ಒಂದು ಲೈಕ್ ನ್ಯೂನೆಸ್, ಆ ಸ್ಪಾರ್ಕ್ ಅದೆಲ್ಲ ಮಿಸ್ ಆಗಿ ಎಲ್ಲೋ ಒಂದು ಕಡೆ ಲೈಕ್ ಬೋರ್ಡಮ್ ಟರ್ನ್ ಆಗೋಯ್ತು ಅಥವಾ ಅದೇ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡಿಕೊಂಡು ಅದನ್ನು ಚಿಕ್ಕ ವಿಷಯನ ದೊಡ್ಡದು ಮಾಡಿ ಜಗಳ ಮಾಡ್ಕೊಳ್ಳೋದು, ಈ ರೀತಿಯಾದ ಒಂದು ಫ್ರಸ್ಟ್ರೇಷನ್ ಲೆವೆಲ್ಗೆ ತಲುಪಿ ನೀವಿಬ್ಬರು ಬ್ರೇಕಪ್ ಆಗಿರ್ಬೋದು ಅಥವಾ ಸಪ್ರೇಟ್ ಸಿಚುವೇಷನಲ್ಲಿರ್ಬೋದು, ಸಪ್ರೇಷನ್ ಸಿಚುವೇಷನಲ್ಲಿ. ಸೊ ಡೆಫಿನೆಟ್ಲಿ ಈ ವ್ಯಕ್ತಿ ವಾಪಸ್ ಬರ್ತಾರೆ. ಯಾಕಂದರೆ 4 ಆಫ್ ಕಪ್ಸ್ ನೀವು ಆ ಕಾರ್ಡ್ನ ನೋಡ್ಬೋದು ದಟ್ ಆ ವ್ಯಕ್ತಿ ಅಲ್ಲಿ ಕಣ್ಮುಂದೆ 3 ಕಪ್ ಇದ್ರೂ ಸಹ ಅವರು ಕಳೆದು ಹೋಗಿರುವ 1 ಕಪ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವೇನಾದರೂ ಆ ವ್ಯಕ್ತಿನ ಅಪ್ರೋಚ್ ಮಾಡಬೇಕು ಅಂತ ಇದ್ದರೆ ಇದು ಯೂನಿವರ್ಸ್ ಕಡೆಯಿಂದ ಬರ್ತಿರುವಂಥ ಗ್ರೀನ್ ಸಿಗ್ನಲ್ ದಟ್ ಎಸ್ ಗೋ ಫಾರ್ ಇಟ್. ನೀವು ಅವ್ರಿಗೆ ಬೇಕಾದರೆ ಒಂದು ಟೆಕ್ಸ್ಟ್ ಕಳಿಸ್ಬೋದು, ಇಮೇಲ್ ಕಳಿಸ್ಬೋದು ಅಥವಾ ಬೇಕಾದರೆ ಒಂದು ಕಾಲ್ ಕೂಡ ಮಾಡಿ ಕೇಳ್ಕೊಬೋದು ಲೈಕ್ ಇಮೋಷ್ನಲಿ ಅವ್ರು ಹೇಗೆ ಫೀಲ್ ಮಾಡ್ತಿದ್ದಾರೆ, ಇಸ್ ಎವ್ರಿಥಿಂಗ್ ಆಲ್ ರೈಟ್ ವಿತ್ ದಮ್, ಬಿಕಾಸ್ ಡೆಫಿನೆಟ್ಲಿ ಮಿಸ್ ಮಾಡ್ಕೋತಿದ್ದಾರೆ. ಹಾಗೆ ಸಮ್ ಸಾರ್ಟ್ ಆಫ್ ಲೋನ್ಲಿನೆಸ್ ಅವ್ರನ್ನ ಕಾಡ್ತಿದೆ. ಓಕೆನಾ. ಸೊ ಈ ರೀತಿ ಇರಬೇಕಾದ್ರೆ ನೀವು ಅವ್ರನ್ನ ಮಾತಾಡಿ ನಿಮ್ಮಲ್ಲಿ ಇರುವಂಥ ಒಂದು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಅವ್ರು ಕೂಡ ಕರಗುವಂಥ ಚಾನ್ಸಸ್ ಇದೆ ಅಥವಾ ಅವ್ರು ಕೂಡ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಳುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಏಂಜಲ್ಸ್ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾರೆ, ರಿಮೇನ್ ಪಾಸಿಟಿವ್ ಆ್ಯಂಡ್ ವರ್ತ್ ವೇಟಿಂಗ್ ಫಾರ್. ಸೊ ಆರಾಮಾಗಿ ತಾಳ್ಮೆಯಿಂದ ವೇಟ್ ಮಾಡಿ ನಿಮ್ಮ ಆ ಪರ್ಸನ್ಗೆ ಅಂತ ಹೇಳ್ತಾ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಮೆಸೇಜ್ ರೆಸನೇಟ್ ಆದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗೇ ಬೇಕು ಅಂತ ಇದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ರೀಚ್ ಔಟ್ ಮಾಡಿ, ಹಾಗೆ DM ಮಾಡಿ ತಿಳಿಸಿ ದಟ್ ಯು ಆರ್ ಇಂಟ್ರೆಸ್ಟೆಡ್ ಫಾರ್ ಅ ಪರ್ಸ್ನಲ್ ರೀಡಿಂಗ್. ಆಲ್ ರೈಟ್, ಸೊ ಲೆಟ್ಸ್ ಮೂವ್ ಆನ್ ಟು ಗ್ರೂಪ್ ನಂಬರ್ 2. ಗ್ರೂಪ್ 2 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ.
ಸೊ ಫಸ್ಟ್ ಕಾರ್ಡ್ಸ್ನ ನೋಡಿಕೊಂಡು ಆ ನಂತರ ನಾನು ನಿಮಗೆ ಓವರಾಲ್ ಮೀನಿಂಗ್ ಏನು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಮೊದಲನೇ ಕಾರ್ಡ್ ಬಂದಿದೆ, ಎರಡನೇ ಕಾರ್ಡ್ ಹಾಗೆ ಮೂರನೇ ಕಾರ್ಡ್, ಇದೆಲ್ಲ ಟ್ಯಾರೋ ಕಾರ್ಡ್. ಫಸ್ಟ್ ಮೆಜಿಷಿಯನ್ ಅಂತ ಬರ್ತಿದೆ, ಎರಡನೇ ಕಾರ್ಡ್ 3 ಆಫ್ ಸ್ವಾಟ್ಸ್ ಬಂದಿದೆ, ಮೂರನೇ ಕಾರ್ಡು ರಿವರ್ಸ್ಡಲ್ಲಿ ದಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ಅಪ್ರೈಟ್ ಪೊಸಿಷನಲ್ಲಿ ತೋರಿಸಿದ್ದೀನಿ, ರಿವರ್ಸ್ ಬಂದಿದೆ ನಿಮಗೆ. ಸೊ ಲೆಟ್ಸ್ ಸಿ ಬೇರೆ ಕಾರ್ಡ್ಸ್ ಏನು ಹೇಳ್ತಿದೆ ಅಂತ ನೋಡಿಕೊಂಡು ಆನಂತರ ನಾನು ನಿಮಗೆ ಓವರಾಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ನೋಡೋಣ. ಮೊದಲನೇ ಕಾರ್ಡ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ ಅಂತ ಹೇಳ್ತಿದ್ದಾರೆ. ಓಕೆ, ಎರಡನೇ ಕಾರ್ಡ್ ಬಿಗ್ ಹ್ಯಾಪಿ ಚೇಂಜಸ್. ಆಲ್ ರೈಟ್, ಆ್ಯಂಡ್ ಫೈನಲ್ ಕಾರ್ಡ್ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳ್ತಿದ್ದಾರೆ. ಇದು ಏಂಜಲ್ಸ್ ಕಡೆಯಿಂದ ಬಂದಿದಂಥ ಕಾರ್ಡ್ ಆಯಿತು. ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ನೋಡೋಣ ಏನು ಮೆಸೇಜ್ ಬರ್ತಿದೆ. ಸೊ ಮೊದಲನೇ ಕಾರ್ಡ್ ಇಲ್ಲಿ ಬರ್ತಿರೋದು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅಂತ ಹೇಳ್ತಿದ್ದಾರೆ. ಓಕೆ ಏಂಜಲ್ಸ್. ಹಾಗೆ ಎರಡನೇ ಕಾರ್ಡ್ ಬರ್ತಿರೋದು ಟ್ರೂ ಲವ್ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ರೊಮ್ಯಾನ್ಸ್ ಆಫ್ ಅ ಲೈಫ್ ಟೈಮ್ ಅಂತ ಕೂಡ ಹೇಳ್ತಿದ್ದಾರೆ. ವಾವ್, ವೆರಿ ನೈಸ್. ಲೆಟ್ಸ್ ಸಿ ಫೈನಲ್ ಕಾರ್ಡ್ ಏನು ಬರ್ತಿದೆ ಅಂತ ನೋಡಿ ಆನಂತರ ಓವರಾಲ್ ಮೀನಿಂಗ್ ತಿಳಿಸ್ತೀನಿ. ಫೈನಲ್ ಕಾರ್ಡ್ ಬಂದು ಇಲ್ಲಿ ಎಂಗೇಜ್ಮೆಂಟ್ ಅಂತ ಬರ್ತಿದೆ. ಓಕೆ, ಬ್ಯೂಟಿಫುಲ್. ಸೊ ಈ ಕಾರ್ಡ್ ಎಂಗೇಜ್ಮೆಂಟ್ ಕಾರ್ಡ್ ಗ್ರೂಪ್ 1ಗೂ ಬಂದಿತ್ತು. ಸೊ ಇಫ್ ಯು ಆರ್ ಅಟ್ರಾಕ್ಟೆಡ್ ಟು ಗ್ರೂಪ್ 1 ಡೆಫಿನೆಟ್ಲಿ ಇದು ಕೂಡ ಒಂದು ಸೈನ್ ಆಗಿರುತ್ತೆ. ಯಾರೆಲ್ಲ ಗ್ರೂಪ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ರು, ಲೆಟ್ಸ್ ಸಿ ಇದರ ಓವರಾಲ್ ಮೀನಿಂಗ್ ಈಗ ತಿಳ್ಕೊಳ್ಳೋಣ. ಸೊ ಮತ್ತೊಮ್ಮೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳಬೇಕಂದ್ರೆ ಗ್ರೂಪ್ 2 ಎಸ್ ನಿಮ್ಮ ಆ ವ್ಯಕ್ತಿ ವಾಪಸ್ ಬರ್ತಾರೆ, ತುಂಬಾ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಗ್ರೂಪ್ 2 ಅವರಿಗೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇಫ್ ಯು ಆರ್ ಜೆನ್ಯುನ್ಲಿ ನೀವೇನಾದರೂ ಕಾರ್ಡ್ ಪಿಕ್ ಮಾಡಬೇಕಾದ್ರೆ ಗ್ರೂಪ್ 1 ಗ್ರೂಪ್ 2 ಮಧ್ಯೆ ಕನ್ಫ್ಯೂಷನ್ ಇದ್ದರೆ ಗೋ ಬ್ಯಾಕ್ ಆ್ಯಂಡ್ ಆ ಗ್ರೂಪ್ ವಿಡಿಯೋ ಕೂಡ ವಾಚ್ ಮಾಡಿ. ನನಗೆ ಇಲ್ಲಿ ಸ್ಟ್ರಾಂಗಾಗಿ ಅನ್ನಿಸ್ತಿರೋದು, ಯಾರೆಲ್ಲ ಗ್ರೂಪ್ 2ನ ಫೈನಲಾಗಿ ಸೆಲೆಕ್ಟ್ ಮಾಡಿಕೊಂಡ್ರು, ನಿಮ್ಮ ಒಂದು ಸೆಪ್ರೇಷನ್ ಅಥವಾ ನಿಮ್ಮ ಒಂದು ಬ್ರೇಕಪ್ಗೆ ಯಾವುದೋ ಒಂದು ಚಿಕ್ಕ ಪುಟ್ಟ ಅಲ್ಲ, ಒಂದು ಮೇಜರ್ ರೀಸನ್ನೇ ಆಗಿರುತ್ತೆ. ಯಾಕಂದರೆ 3 ಆಫ್ ಸ್ವಾರ್ಡ್ಸ್ ಬಂದಿದೆ ಅಂದರೆ ಹಾರ್ಟ್ನ ಪಿಯರ್ಸ್ ಮಾಡೋಷ್ಟು, ಹಾರ್ಟ್ನ ಒಂದು ಟೇರ್ ಮಾಡೋಷ್ಟು ಲೈಕ್ ಹರ್ಟ್ ಆಗಿದೆ ಆ ವ್ಯಕ್ತಿಗೆ. ಬಟ್ ಸ್ಟಿಲ್ ನಿಮ್ಮ ಒಂದು ರಿಲೇಷನ್ಶಿಪ್ ಅಥವಾ ನಿಮ್ಮ ಒಂದು ಕನೆಕ್ಷನ್ ಬಂದು ಟ್ರೂ ಲವ್ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ಆ್ಯಂಡ್ ಒನ್ಸ್ ಇನ್ ಅ ಲೈಫ್ ಟೈಮ್ ಬರುವಂಥ ಒಂದು ಜೆನ್ಯೂನ್ ಕನೆಕ್ಷನ್ ಆಗಿರುತ್ತೆ. ಎಲ್ಲೋ ಕೆಲವೊಂದು ವಿಷಯಗಳನ್ನ ಈಗ ಮಾತಾಡಿ ನೀವು ಅದನ್ನು ಬಗೆಹರಿಸ್ಕೊಳ್ಬೋದು. ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಿದೆ. ಸೊ ಇಫ್ ಯು ಗೋ ಬ್ಯಾಕ್ ಗ್ರೂಪ್ 1ನಲ್ಲೂ ಕೂಡ ಅದೇ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬಂದಿತ್ತು. ಇಲ್ಲಿ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅಂತ ಬರ್ತಿದೆ. ಸೊ ಡೆಫಿನೆಟ್ಲಿ ಆ ವ್ಯಕ್ತಿಗೆ ನಿಮ್ಮಿಬ್ಬರಲ್ಲಿ ಯಾರಿಗೂ, ಅದು ನಿಮ್ಗಾಗಿರ್ಬೋದು ಅಥವಾ ಅವ್ರಿಗಾಗಿರ್ಬೋದು, ತುಂಬಾ ಹರ್ಟ್ ಆಗಿದೆ ಕೆಲವೊಂದು ಸನ್ನಿವೇಶಗಳಿಂದ ಅಥವಾ ಒಂದು ವಿಷಯದಿಂದ ತುಂಬಾ ಹರ್ಟ್ ಆಗಿದೆ. ಆ್ಯಂಡ್ ಆ ಬೇಜಾರಿಂದನೇ ಈ ಸಪ್ರೇಷನ್ ಅಥವಾ ಬ್ರೇಕಪ್ ಆಗಿರ್ಬೋದು. ಓಕೆ, ದ್ಯಾಟ್ ಬೀಯಿಂಗ್ ಸೆಡ್, ಅದನ್ನು ಹೇಳಿದ್ಮೇಲೆ ಇಲ್ಲಿ ಕಾಣಿಸ್ತಿರುವಂಥ ಪಾಸಿಟಿವ್ ಕಾರ್ಡ್ಸ್ ಏನು, ಮೆಡಿಟೇಷನ್ ಬ್ರಿಂಗ್ಸ್ ದಿ ಆನ್ಸರ್ ಅಂದರೆ ನೀವು ಇಲ್ಲಿ ಇನ್ನೊಂದು ಕಾರ್ಡ್ ಬಂದರೆ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ. ಸೊ ನೀವು ಏನು ಹೇಳ್ತಾರೆ, ಬ್ರೇಕ್ ತೊಗೊಂಡು ಮೆಡಿಟೇಷನ್ ಮಾಡಿ, ಪ್ರೇಯರ್ ಮಾಡಿ, ನಿಮಗೆ ಡೀಪ್ ಡೌನ್ ನಿಮಗೆ ಗೊತ್ತು ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಕೇಪಬಿಲಿಟಿನೂ ನಿಮಗಿದೆ. ಇಲ್ಲ ತುಂಬಾ ಓವರ್ವೆಲ್ಮಿಂಗ್ ಆಗಿದೆ, ತುಂಬಾ ಒಂಥರ ಇಲ್ಲ ನನಗೆ ಭಯ ಆಗ್ತಿದೆ, ಆ್ಯಂಗ್ಸೈಟಿ ಆಗ್ತಿದೆ, ಈ ಸಿಚುವೇಷನಿಂದ ಹೇಗೆ ಒಂದು ಸೊಲ್ಯೂಷನ್ ತೊಗೊಂಡು ಬರಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಹೆಲ್ಪ್ ತೊಗೊಳ್ಳಿ. ಲೈಕ್ ಈ ರೀತಿ ಆಯಿತು, ಈ ರೀತಿ ನನಗೆ ಫೀಲ್ ಆಗ್ತಿದೆ, ವಾಟ್ ಕ್ಯಾನ್ ಬಿ ಡನ್, ಏನು ಮಾಡಬಹುದು. ಯಾಕಂದರೆ ಈ ರಿಲೇಷನ್ಶಿಪ್ ವರ್ತ್ ಫೈಟಿಂಗ್ ಫಾರ್. ಓಕೆ, ಮೆಜಿಷಿಯನ್ ಬಂದಿದೆ. ನೀವು ಅಂದ್ಕೊಂಡಿರೋ ರೀತಿ, ನೀವು ಯಾವ ರೀತಿ ಒಂದು ನನಗೆ ಹುಡುಗ ಬೇಕು, ಹುಡುಗಿ ಬೇಕು, ಯಾವ ರೀತಿಯಾದ ಪಾರ್ಟ್ನರ್ ಬೇಕು ಅಂತ ಅಂದ್ಕೊಂಡಿದ್ರು, ಡೆಫಿನೆಟ್ಲಿ ಆ ರೀತಿಯಾದ ಪಾರ್ಟ್ನರ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ. ಕೆಲವೊಂದು ವಿಷಯಗಳಿಗೆ ಇಲ್ಲಿ ಹರ್ಟ್ ಆಗಿದೆ. ಆ್ಯಂಡ್ ಎಂಪ್ರೆಸ್ ರಿವರ್ಸ್ಡ್ ಬಂದಿರೋದು ಏನು ತೋರಿಸ್ತಿದೆ ಅಂದರೆ, ಈ ವ್ಯಕ್ತಿ ವಾಪಸ್ ಬಂದರೂ ಕೂಡ ಎಲ್ಲೋ ಕೆಲವೊಂದು ಫೀಲಿಂಗ್ಸ್ನ ನೀವು ಅದನ್ನು ಅದುಮಿಟ್ಕೊಳ್ತೀರಾ ಅಥವಾ ಅದನ್ನು ನೀವು ಸಪ್ರೆಸ್ ಮಾಡಿದ್ದನ್ನು ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ದಯವಿಟ್ಟು ಆ ರೀತಿಯಾದ ತಪ್ಪುಗಳನ್ನ ಮಾಡಬೇಡಿ. ಇರೋ ರೀತಿಯಲ್ಲೇ ನೀವು ಎಕ್ಸ್ಪ್ರೆಸ್ ಮಾಡಿಕೊಂಡು ಎಲ್ಲನೂ ಕ್ಲಿಯರ್ ಮಾಡಿಕೊಂಡು ಆ ನಂತರ ಮುಂದುವರಿರಿ ಅಂತ ಬರ್ತಾ ಇದೆ. ಆ್ಯಂಡ್ ಎಂಗೇಜ್ಮೆಂಟ್ ಅಂತ ಬರ್ತಿದೆ. ದೇವರ ಬ್ಲೆಸ್ಸಿಂಗ್ಸ್ ಇದ್ದರೆ ಡೆಫಿನೆಟ್ಲಿ ಇದು ಹೈಯರ್ ಪೊಸಿಷನ್ಗೂ ಹೋಗುತ್ತೆ ನಿಮ್ಮ ಒಂದು ಲವ್ ರಿಲೇಷನ್ಶಿಪ್. ಸೊ ಮನಬಿಚ್ಚು ಮಾತಾಡಿ, ಏನಿದೆ ಅದನ್ನು ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಮಾಡಿ ಅಂತ ಹೇಳ್ತಾ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಮೆಸೇಜ್ನ ತುಂಬಾ ಜನರಲ್ ರೀತಿಯಲ್ಲಿ ಕೊಟ್ಟಿದ್ದೀನಿ. ರೆಸಿನೇಟ್ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕಂದರೆ ನೀವು IG ಪೇಜಲ್ಲಿ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ನಂಬರ್ 2. ಲೆಟ್ಸ್ ಮೂವ್ ಆನ್ ಟು ಗ್ರೂಪ್ ನಂಬರ್ 3. ಓಕೆ, ಸೊ ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಲೆಟ್ಸ್ ಸಿ ನಿಮ್ಮ ಕಾರ್ಡ್ಸ್ ಏನು ಬರ್ತಿದೆ ಅಂತ. ಸೊ ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀನಿ ನಿಮ್ಮ ಕಣ್ಣು ಮುಂದೆನೇ. ಸೊ ಲೆಟ್ಸ್ ಸಿ, ಇದು ಟ್ಯಾರೋ ಕಾರ್ಡ್ಸ್ ಆಗಿರುತ್ತೆ. ಓಕೆ, ಆಲ್ ರೈಟ್, ಮೊದಲನೇ ಕಾರ್ಡ್ ಸಿಕ್ಕಿದೆ ನಮಗೆ. ಹಾಗೆ ಎರಡನೇ ಕಾರ್ಡ್ ಟ್ಯಾರೋ ಕಾರ್ಡ್, ಮೂರನೇ ಟ್ಯಾರೋ ಕಾರ್ಡ್. ಲೆಟ್ಸ್ ಸಿ ಇದರ ಕಾರ್ಡ್ಸ್ ಏನು ಅಂತ ರಿವೀಲ್ ಮಾಡ್ಕೊಳ್ಳೋಣ. ಸೊ 4 ಆಫ್ ಕಪ್ಸ್ ಬಂದಿದೆ. ಓಕೆ, ಇದು ರಿಪೀಟೆಡ್ ಕಾರ್ಡ್. ಹಾಗೆ ಎರಡನೇ ಕಾರ್ಡ್ 9 ಆಫ್ ಕಪ್ಸ್, ಆಲ್ ರೈಟ್, ರಿವರ್ಸಲ್ ಬಂದಿದೆ. ಹಾಗೆ ಮೂರನೇ ಕಾರ್ಡ್ 3 ಆಫ್ ಕಪ್ಸ್. ಓ ಮೈ ಗಾಡ್. ಸೊ ಇದು ಎಕ್ಸಾಕ್ಟ್ ಇದೇ ರೀತಿಯಲ್ಲಿ ಗ್ರೂಪ್ 1ಗೂ ಕೂಡ ಬಂದಿದೆ. ಸೇಮ್ ಟು ಸೇಮ್ ಪೊಸಿಷನ್ ಕಾರ್ಡ್. ಸೊ
ನೀವೇ ನೋಡಿದ್ರಿ ಕಾರ್ಡ್ ನಿಮ್ಮ ಮುಂದೆನೇ ಶಫಲ್ ಮಾಡಿ ನಾನು ಪಿಕ್ ಮಾಡಿದ್ದು, ಬಟ್ ಎಕ್ಸಾಕ್ಟ್ಲಿ ಇದೇ ಕಾರ್ಡ್ಸ್ ಬಂದಿದೆ. ಸೊ ನೀವೇನಾದರೂ ಗ್ರೂಪ್ 1 ಅಥವಾ 3 ಕನ್ಫ್ಯೂಸ್ ಆಗಿದ್ರೆ ಯು ಕ್ಯಾನ್ ವಾಚ್ ಗ್ರೂಪ್ 1 ಆಲ್ಸೋ. ಚೂಸ್ ಅ ನ್ಯೂ ಡಿರೆಕ್ಷನ್ ಅಂತ ಬರ್ತಿದೆ ಏಂಜಲ್ಸ್ ಕಡೆಯಿಂದ. ಆಲ್ ರೈಟ್, ಸೊ ಡೆಫಿನೆಟ್ಲಿ ನಿಮ್ಗೆ ಏನಾದ್ರು ಗ್ರೂಪ್ 1 ಕಡೆ ಸ್ವಲ್ಪ ಸೆಳೀತಿದ್ರೆ ಮನಸ್ಸು, ದಯವಿಟ್ಟು ಆ ವಿಡಿಯೋನೂ ಕೂಡ ನೋಡಿ. ಎರಡನೇ ಕಾರ್ಡ್ ಇಫ್ ಯು ಬಿಲೀವ್ ಅಂತ ಬರ್ತಿದೆ. ಓಕೆ, ಹಾಗೆ ಇಲ್ಲಿ ಮೂರನೇ ಕಾರ್ಡ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥದ್ದು ಏನು ಅಂತ ನೋಡೋಣ. ಮೂರನೇ ಕಾರ್ಡ್ ಏಂಜಲ್ಸ್ ಕಡೆಯಿಂದ ಬರ್ತಿರೋದು ಓಕೆ, ಲಾಟ್ ಆಫ್ ಎನರ್ಜಿ ಗೈಸ್. ಸೊ ನೋಡ್ಬೋದು ಶಫಲ್ ಮಾಡ್ತಿರ್ಬೇಕಾದ್ರೆ ಕಾರ್ಡ್ಸ್ ಎಲ್ಲ ಎಷ್ಟು ಈಸಿಯಾಗಿ ಮೂವ್ ಆಗ್ತಿದೆ. ಸೊ ಮೂರನೇ ಕಾರ್ಡ್ ಬರ್ತಿರೋದು ಅಬಂಡೆನ್ಸ್ ಅಂತ ಬರ್ತಾ ಇದೆ. ವೆರಿ ನೈಸ್. ಸೊ ಚೂಸ್ ಅ ನ್ಯೂ ಡಿರೆಕ್ಷನ್ ಇಫ್ ಯು ಬಿಲೀವ್ ಆ್ಯನ್ ಅಬಂಡೆನ್ಸ್. ಓಕೆ, ಸೊ ಮೇಜರ್ ಕಾರ್ಡ್ಸ್ ಸೇಮ್ ಆಗಿದೆ, ಬಟ್ ಸಪೋರ್ಟಿಂಗ್ ಕಾರ್ಡ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಡೆಫಿನೆಟ್ಲಿ ಮೆಸೇಜ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಗ್ರೂಪ್ 1ಗಿಂತ. ಓಕೆ, ಏಂಜಲ್ಸ್ ಕಡೆಯಿಂದ, ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರುವಂಥ ಕಾರ್ಡ್ ರಿಲೀಜಿಯಸ್ ಫ್ಯಾಕ್ಟರ್ ಅಂತ ಬರ್ತಾ ಇದೆ. ಸೊ ಎಲ್ಲೋ ನಿಮ್ಮ ಲವ್ ಲೈಫ್ಗೂ, ರಿಲಿಜನ್ಗೂ ಅಥವಾ ನಿಮ್ಮ ಅಪ್ಬ್ರಿಂಗಿಗೂ ಸ್ವಲ್ಪ ಲೈಕ್ ಎಫೆಕ್ಟ್ ಆಗಿದೆ ಅಂತ ಬರ್ತಿದೆ. ಹಾಗೆ ಫಿನಾನ್ಸ್ ಆ್ಯಂಡ್ ಕರಿಯರ್ ಅಂತ ಕೂಡ ಬರ್ತಿದೆ. ಸೊ ಅದರದ್ದು ಕೂಡ ಪ್ರಾಬ್ಲಮ್ ಇದೆ. ರಿಲಿಜನ್ ಅಷ್ಟೇ ಅಲ್ಲ, ಫಿನಾನ್ಸ್ ಆಗಿ ಕರಿಯರ್ ಕೂಡ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ. ಕೊನೆಯದಾಗಿ ಬರ್ತಿರೋದು ಕೀಪ್ ಅನ್ ಓಪನ್ ಮೈಂಡ್ ಅಂತ ಹೇಳ್ತಿದ್ದಾರೆ. ಯುವರ್ ಸೋಲ್ಮೇಟ್ ಮೈಟ್ ಡಿಫರ್ ಫ್ರಮ್ ಯುವರ್ ಯೂಶುವಲ್ ಎಕ್ಸ್ಪೆಕ್ಟೇಷನ್ಸ್ ಅಂತ. ಸೊ ಅದು ನಿಮ್ಮ ಕಾರ್ಡ್ ರಿವೀಲ್ ಆಯಿತು. ಲೆಟ್ಸ್ ಸಿ ಇದರ ಓವರಾಲ್ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ. ನಾನು ಫಸ್ಟೇ ಹೇಳ್ದಂಗೆ ಇದು ಎಕ್ಸಾಕ್ಟ್ಲಿ ರೆಪ್ಲಿಕಾ ಟ್ಯಾರೋ ಕಾರ್ಡ್ಸ್ದು. ನಂಗೆ ನಿಜ ಮಾತಾಡ್ಬೇಕಾದ್ರೆ ನನಗೆ ಲೈಕ್ ಗೂಸ್ ಬಂಪ್ಸ್ ಬರ್ತಾ ಇದೆ. ದಟ್ ಹೌ ಆ್ಯಕ್ಯುರೇಟ್, ಲೈಕ್ ಇದೇ ಪೊಸಿಷನಲ್ಲಿ ಕಾರ್ಡ್ಸ್ ಬಂದಿದೆ. ಸೊ ವೆರಿ ವೆರಿ ಸ್ಟ್ರಾಂಗ್ ಮೆಸೇಜ್. ಏನಂದರೆ ಆ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಓಕೆ, ಯಾಕಂದರೆ 4 ಆಫ್ ಕಪ್ಸ್ ಬಂದಿದೆ. ಎಲ್ಲೋ ಅವರು ಕಳೆದಂಥ ಲೈಕ್ ಸ್ವೀಟ್ ಮೆಮರೀಸ್ ಇರ್ಬೋದು, ಒಂದು ಒಳ್ಳೆ ಸಮಯ ನಿಮ್ಮ ಜೊತೆ, ಅದನ್ನು ನೆನೆಸ್ಕೊಂಡು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ಐ ವಿಶ್ ಜೊತೆಗಿರಬೇಕಾಗಿತ್ತು ಅಂತ ಅಂದ್ಕೊಳ್ತಿದ್ದಾರೆ. ಹಾಗೆ 9 ಆಫ್ ಕಪ್ಸ್ ಬಂದು ಎಲ್ಲೋ ತುಂಬ ಹತ್ತಿರ ಬಂದು ಒಂದು ಲೈಕ್ ಇನ್ನೇನು ಎಂಗೇಜ್ಮೆಂಟ್ ಆಗಿಬಿಡತ್ತೆ, ಮದುವೆ ಆಗಿಬಿಡುತ್ತೆ ಅನ್ಬೇಕಾದ್ರೆ ಎಲ್ಲೋ ಒಂದು ಲೈಕ್ ಬ್ರೇಕಪ್ ಅಥವಾ ಸಪ್ರೇಷನ್ ಆಗಿರ್ಬೋದು. 3 ಆಫ್ ಕಪ್ಸ್ ಬಂದಿದೆ ಅಂದರೆ ವಾಪಸ್ ಬರುವಂಥ ಚಾನ್ಸಸ್ ಇದೆ. ಬಟ್ ಏಂಜಲ್ಸ್ ನಿಮಗೆ ಸಜೆಸ್ಟ್ ಮಾಡ್ತಿದ್ದಾರೆ ಬೆಟರ್ ಟು ಚೂಸ್ ಫಾರ್ ಅ ನ್ಯೂ ಡಿರೆಕ್ಷನ್. ಓಕೆ, ಸೊ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಬೇಕಂದ್ರೆ ಗ್ರೂಪ್ 3 ನಿಮ್ಮ ಆ ವ್ಯಕ್ತಿ ವಾಪಸ್ ಬರ್ತಾರೆ, ಬಟ್ ನೀವು ಅವ್ರನ್ನ ಎಂಟರ್ಟೈನ್ ಮಾಡಬಾರ್ದು. ಯಾಕಂದರೆ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಒಂದು ರಿಲಿಜಿಯಸ್ ಫ್ಯಾಕ್ಟರ್ಸ್ ಅಂತ ಹೇಳ್ತಿದ್ದಾರೆ, ಅಂದರೆ ಅವರ ಒಂದು ಕಾಸ್ಟು, ರಿಲಿಜನ್ನು ಏನೋ ಇರಬಹುದು, ಅಥವಾ ಅವರ ಅಪ್ಬ್ರಿಂಗಿಂಗ್ ಇರ್ಬೋದು, ಅವ್ರನ್ನ ಬೆಳೆಸಿದಂಥ ರೀತಿ, ನಿಮ್ಮ ಮನೆಯಲ್ಲಿರುವಂಥ ವಾತಾವರಣಕ್ಕೂ ಅವರ ಮನೆಯಲ್ಲಿರುವಂಥ ವಾತಾವರಣಕ್ಕೂ ತುಂಬಾ ವ್ಯತ್ಯಾಸ ಇದೆ, ತುಂಬಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದೆ ಅಂತ. ಅದಕ್ಕಿಂತ ಜಾಸ್ತಿ ಫಿನಾನ್ಸ್ ಆ್ಯಂಡ್ ಕರಿಯರ್ ರಿಲೇಟೆಡು ಕೂಡ ತುಂಬಾ ಪ್ರಾಬ್ಲಮ್ ಇದೆ. ಅಂದರೆ ಫಿನಾನ್ಷಿಯಲ್ ಸ್ಟೇಟಸ್ ಇರ್ಬೋದು, ಕರಿಯರಲ್ಲಿರ್ಬೋದು, ನಿಮಗೂ ಅವ್ರಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಓಕೆನಾ, ಸೊ ಅದನ್ನು ಇಲ್ಲಿ ಕಾರ್ಡ್ಸ್ ಜೊತೆಗೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಹಾಗೆ ಏಂಜಲ್ಸ್ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾರೆ ಚೂಸ್ ಅ ನ್ಯೂ ಡಿರೆಕ್ಷನ್ ಅಂತ ಹೇಳ್ತಿದ್ದಾರೆ. ಇಲ್ಲ ಇದನ್ನೆಲ್ಲ ನಾವು ದಾಟಿ ನಾವು ಲೈಕ್ ವಿ ಆರ್ ಗೋನ್ ಟು ಫೈಟ್ ಟುಗೆದರ್ ಅಂತ ಇದ್ದರೆ, ಇಫ್ ಯು ಬಿಲೀವ್ ಅಂತ ಹೇಳ್ತಿದ್ದಾರೆ. ಬಿಲೀವ್ ಮಾಡಿದ್ರೆ ದಯವಿಟ್ಟು ಗೋ ಫಾರ್ ಇಟ್. ಯು ಕ್ಯಾನ್ ವೇಟ್ ಫಾರ್ ದಿಸ್ ಪರ್ಸನ್, ಅದರ್ವೈಸ್ ಐ ವುಡ್ ರೆಕಮೆಂಡ್ ಟು ಮೂವ್ ಆನ್ ಇನ್ ಯೋರ್ ಲೈಫ್. ಓಕೆ, ಸೊ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ತುಂಬಾ ಜನರಲ್ ಆಗಿ ಮೆಸೇಜ್ನ ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಇದು ರೆಸನೇಟ್ ಆಗಿದೆ. ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪರ್ಸ್ನಲ್ ರೀಡಿಂಗ್ ಬೇಕಂದರೆ IG ಪೇಜಲ್ಲಿ ಬುಕ್ ಮಾಡ್ಕೊಳ್ಳಿ. ಆಲ್ ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್ ಗ್ರೂಪ್ ನಂಬರ್ 3. ಈಗ ಗ್ರೂಪ್ 4 ಕಡೆ ಹೋಗೋಣ. ಇದು ನಾನು ಸೆಲೆಕ್ಟ್ ಮಾಡಿರುವಂಥ ಗ್ರೂಪ್ ಕೂಡ. ಸೊ ಲೆಟ್ಸ್ ಸಿ ಇದರ ಕಾರ್ಡ್ಸ್ ಫಸ್ಟ್ ರಿವೀಲ್ ಮಾಡ್ಕೊಂಡು ಆನಂತರ ಓವರಾಲ್ ಮೆಸೇಜ್ ಏನು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಮತ್ತೊಮ್ಮೆ ಕಾರ್ಡ್ಸ್ನ ನಿಮ್ಮ ಮುಂದೆ ಶಫಲ್ ಮಾಡ್ತಾಯಿದ್ದೀನಿ. ವೆರಿ ರಿಪಿಟೇಟಿವ್ ಕಾರ್ಡ್ಸ್. ಐ ಥಿಂಕ್ ಎಲ್ಲರೂ ಸುಮಾರು ಜನ ಅದೇ ಒಂದು ಎನರ್ಜಿಲಿ ಇದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ 2 ಸತಿ ಶಫಲ್ ಮಾಡಿ ಕಾರ್ಡ್ಸ್ನ ಅನಂತರ ಕಾರ್ಡ್ಸ್ನ ಪಿಕ್ ಮಾಡ್ತಾಯಿದ್ದೀನಿ. ಓಕೆ, ಆಲ್ ರೈಟ್. ಸೊ ಮೊದಲನೇ ಕಾರ್ಡ್ ಇದು, ಎರಡನೇ ಕಾರ್ಡ್ ಹಾಗೆ ಮೂರನೇ ಕಾರ್ಡ್. ಓಕೆ, ಸೊ ರಿವೀಲ್ ಮಾಡ್ಕೊಳ್ಳೋಣ. ಮೊದಲನೇ ಕಾರ್ಡ್ ಟ್ಯಾರೋ ಕಾರ್ಡ್ ಬರ್ತಿರೋದು 2 ಆಫ್ ಪೆಂಟಿಕಲ್ಸ್ ರಿವರ್ಸ್ಡಲ್ಲಿ ಅಪ್ರೈಟ್ ಪೊಸಿಷನಲ್ಲಿ ಹೀಗಿರುತ್ತೆ. ಸೊ 2 ಆಫ್ ಪೆಂಟಿಕಲ್ಸ್ ಮೊದಲನೇ ಕಾರ್ಡ್ ಆಗಿರುತ್ತೆ. ಎರಡನೇ ಕಾರ್ಡು 3 ಆಫ್ ಪೆಂಟಿಕಲ್ಸ್ ರಿವರ್ಸ್ಡ್ ಬಂದಿದೆ. ಓಕೆ, 3 ಆಫ್ ಪೆಂಟಿಕಲ್ಸ್. ಹಾಗೆ ಮೂರನೇ ಕಾರ್ಡ್ ಇದು ಕಿಂಗ್, ನೈಟ್ ಆಫ್ ವಾಂಡ್ಸ್ ಬಂದಿದೆ, ರಿವರ್ಸಲ್ ಬಂದಿದೆ, ನೈಟ್ ಆಫ್ ವಾಂಡ್ಸ್. ಆಲ್ ರೈಟ್, ಸೊ ಲೆಟ್ಸ್ ಇದರ ಸಪೋರ್ಟಿಂಗ್ ಕಾರ್ಡ್ಸ್ ಆಗಿ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ನೋಡ್ಕೊಳ್ಳೋಣ. ಮೊದಲನೇ ಕಾರ್ಡ್ ದೇ ಸಮಥಿಂಗ್ ಬೆಟರ್ ಅಂತ ಹೇಳ್ಬಿಡ್ತಿದ್ದಾರೆ. ಓಕೆ, ವೆರಿ ನೈಸ್. ಹಾಗೆ ಲಿಸನ್ ಟು ಯುವರ್ ಇಂಟ್ಯೂಷನ್. ಆಲ್ರೆಡಿ ನಿಮಗೆ ಗೊತ್ತು ಆ ಇಂಟ್ಯೂಷನಲ್ಲಿ ಬರ್ತಿದೆ ಮೆಸೇಜ್. ಸೊ ಲಿಸನ್ ಟು ಇಟ್ ಅಂತ ಸ್ಟ್ರಾಂಗ್ ಆಗಿ ಯೂನಿವರ್ಸ್ ಮತ್ತೊಮ್ಮೆ ಹೇಳ್ತಿದೆ. ಹಾಗೆ ಮೂರನೇ ಕಾರ್ಡ್ ಬಂದು
ಆಸ್ಕ್ ಯೋರ್ ಏಂಜಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಕನ್ಫ್ಯೂಷನ್ ಆದರೆ ಪ್ರೇ ಮಾಡಿ, ಮೆಡಿಟೇಟ್ ಮಾಡಿ, ಆಸ್ಕ್ ಯೋರ್ ಏಂಜಲ್ಸ್ ಆರ್ ಆಲ್ವೇಸ್ ದೇರ್ ಅರೌಂಡ್ ಯು. ಜಸ್ಟ್ ನೀವು ಪರ್ಮಿಷನ್ ಕೊಡಬೇಕು ನಿಮ್ಮ ಲೈಫಿಗೆ ಇಂಟರ್ಫಿಯರ್ ಆಗಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಅಂತ. ಸೊ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಬರ್ತಿರೋದು ಫರ್ಗಿವಿಂಗ್ ಆ್ಯಂಡ್ ಲರ್ನಿಂಗ್ ಅಂತ ಹೇಳ್ತಿದ್ದಾರೆ. ನೋಟೆಡ್ ಏಂಜಲ್ಸ್, ಗಾಟ್ ಇಟ್. ಹಾಗೆ ಎರಡನೇ ಕಾರ್ಡ್, ದಿಸ್ ಕುಡ್ ಬಿ ದ ಒನ್ ಅಂತ ಹೇಳ್ತಿದ್ದಾರೆ. ಯು ಆಲ್ರೆಡಿ ಮೆಟ್ ದಟ್ ಪರ್ಸನ್ ಅಂತ. ಸೊ ಇಲ್ಲಿ ಬರ್ತಿರೋದು ಸೆಪರೇಷನ್, ಟೈಮ್ ಅಪಾರ್ಟ್ ಫ್ರಮ್ ಯೋರ್ ಪಾರ್ಟ್ನರ್ ಇಸ್ ಆನ್ ದಿ ಹೊರೈಸನ್ ಅಂತ. ಸೊ ವೆರಿ ಕ್ಲಿಯರ್ ಕಟ್ ಮೆಸೇಜ್ ಗೈಸ್. ಲೆಟ್ಸ್ ಸಿ ಈಗ ಇದರ ಓವರಾಲ್ ಮೆಸೇಜ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಕ್ಲಿಯರ್ ಕಟ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಈ ಪಿಕ್ ಅ ಕಾರ್ಡ್ ರೀಡಿಂಗ್ ಕ್ವೆಶ್ಚನ್ಗೆ ಏನಂದರೆ, ಈ ವ್ಯಕ್ತಿ ವಾಪಸ್ ಬರ್ತಾ ಇಲ್ಲ ಆ್ಯಂಡ್ ನೀವು ಅವ್ರಿಗೆ ವೇಟ್ ಕೂಡ ಮಾಡಬಾರ್ದು. ಯಾಕಂದರೆ ಕ್ಲಿಯರ್ ಕಟ್ಟಾಗಿ ಏಂಜಲ್ಸ್ ಹೇಳ್ತಿದ್ದಾರೆ ದೇ ಇಸ್ ಸಮಥಿಂಗ್ ಬೆಟರ್. ದಿಸ್ ಪರ್ಸನ್ ವಾಸ್ ನಾಟ್ ಗುಡ್ ಫಾರ್ ಯು. ಇವರ ಎನರ್ಜಿ ನಿಮ್ಮ ಎನರ್ಜಿ ಮ್ಯಾಚ್ ಆಗ್ತಾ ಇರಲಿಲ್ಲ. ಏನೋ ಒಂದು ಕಾರಣಕ್ಕೆ ನೀವು ಜೊತೆಲಿದ್ರಿ, ಡೇಟ್ ಮಾಡಿದ್ರಿ, ಯು ಆರ್ ಗೋಯಿಂಗ್ ಅರೌಂಡ್, ಬಟ್ ಡೆಫಿನೆಟ್ಲಿ ದಿಸ್ ವಾಸ್ ನಾಟ್ ಮೆಂಟ್ ಟು ಬಿ. ಓಕೆನಾ? ಸೊ ಇದು ಸುಮಾರು ಜನಕ್ಕೆ ರಿಲೇಷನ್ಶಿಪ್ ಹೊರಗಡೆ ಯಾರ್ಯಾರಿದ್ರು ಲೈಕ್ ಅವ್ರಿಗೆ ಕಾಣಿಸ್ತಿತ್ತು, ಬಟ್ ನೀವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ದಟ್ ಯು ಗೈಸ್ ವರ್ ನಾಟ್ ಮೆಂಟ್ ಫಾರ್ ಈಚ್ ಅದರ್. ಸೊ ಹಾಗಾಗಿ ಇಲ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ ದೇ ಆರ್ ಸಮಥಿಂಗ್ ಬೆಟರ್ ಆ್ಯಂಡ್ ನಿಮಗೂ ಕೂಡ ಡೀಪ್ ಡೌನ್ ಗೊತ್ತು ದಟ್ ಐ ಡಿಸರ್ವ್ ಬೆಟರ್. ಲೈಕ್ ನನಗೆ ಇದಕ್ಕಿಂತ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ನಾಟ್ ಜಸ್ಟ್ ಲುಕ್ಸ್ ವೈಸ್ ನಾನು ಹೇಳ್ತಿಲ್ಲ, ಲೈಕ್ ಈವನ್ ಇನ್ ಟರ್ಮ್ಸ್ ಆಫ್ ಲವಿಂಗ್ ಆ್ಯಂಡ್ ಕೇರಿಂಗ್. ಯು ಆಲ್ರೆಡಿ ನೋ ದ್ಯಾಟ್ ನೀವು ಎಷ್ಟು ಪ್ರೀತಿ, ವಿಶ್ವಾಸ ಅಥವಾ ಒಂದು ಕೇರ್, ಕನ್ಸರ್ನ್ ನಿಮ್ಮ ಆ ವ್ಯಕ್ತಿಗೆ ತೋರಿಸ್ತಿರೋ ಅಷ್ಟು ಆ ವ್ಯಕ್ತಿ ಇನ್ ರಿಟರ್ನ್ ತೋರಿಸ್ತಿರ್ಲಿಲ್ಲ ಅನ್ನೋದು ನಿಮಗೂ ಸಹ ಗೊತ್ತು. ಸೊ ಹಾಗಾಗಿ ಏಂಜಲ್ಸ್ನ ಕೇಳಿ ದ್ಯಾಟ್ ಲೈಕ್ ವೇರ್ ಇಸ್ ದಟ್ ಪಾರ್ಟ್ನರ್. ಸೊ ನಾನು ಡಿಸರ್ವ್ ಮಾಡುವಂಥ ಪಾರ್ಟ್ನರ್ ಎಲ್ಲಿದ್ದಾನೆ ಅಂತ ಕೇಳಿ ನೀವು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬಹುದು. ಆ್ಯಂಡ್ ಕಮಿಂಗ್ ಟು ದ ಪಾರ್ಟ್, ಡೆಫಿನೆಟ್ಲಿ ಈ ವ್ಯಕ್ತಿ ವಾಪಸ್ ಬರಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ದರ್ ಇಸ್ ಅ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಆಲ್ಸೋ. ಓಕೆ, ಸೊ ಹಾಗಾಗಿ ಅವರು ಕೂಡ ಲೈಕ್ ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಮೂವ್ ಆನ್ ಆಗಿದ್ದಾರೆ. ಆ್ಯಂಡ್ ಅಥವಾ ಅವರಿಗೆ ಒಂದು ಡ್ಯುಯಲ್ ಮೈಂಡ್ ಇದ್ರೂ ವಾಪಸ್ ಬರಬೇಕಾ ಅಂತ ಆ ಥರ್ಡ್ ಪಾರ್ಟಿ ಅಲೌ ಮಾಡ್ತಿರಲ್ಲ. ಆ್ಯಂಡ್ ಸಮ್ವೇರ್ ದಟ್ ಯೂನಿವರ್ಸೇ ಇದನ್ನು ಡಿಸೈಡ್ ಮಾಡಿ ಈ ರೀತಿಯಾದ ಒಂದು ಸಿಚುವೇಶನ್ನ ತೊಗೊಂಡು ಬಂತು. ಯಾಕಂದರೆ ನಿಮಗೆ ಇಷ್ಟು ದಿನ ಕೊಟ್ಟಿರುವಂಥ ಟೈಮಲ್ಲಿ ನೀವು ಬ್ರೇಕಪ್ ಮಾಡ್ಕೊಳ್ಳಿಲ್ಲ. ಕೆಲವೊಂದು ವಿಷಯಗಳು ಅವ್ರ ಕಡೆಯಿಂದ ಬಂದಾಗ ಅನಂತರ ಬ್ರೇಕಪ್ ಮಾಡ್ಕೊಂಡಿದ್ದೀರಾ ಅಂತ. ಆ್ಯಂಡ್ ನಿಮ್ಗೆ ಅನ್ಸಿರ್ಬೋದು, ಅರೆ ಕಷ್ಟನೋ ಸುಖನೋ ಇಷ್ಟು ದಿನ ಡೇಟ್ ಮಾಡಿದ್ದೀನಿ, ನಾನು ಇವ್ರ ಜೊತೆ ಸೆಟ್ಲ್ ಆಗ್ತೀನಿ ಅಂತ. ಅನ್ಫಾರ್ಚುನೇಟ್ಲಿ ದಟ್ ಇಸ್ ನಾಟ್ ಗೋನ್ ಟು ಹ್ಯಾಪನ್. ಓಕೆ, ಸೊ ಫರ್ಗಿವ್ ದಟ್ ಪರ್ಸನ್. ಅವ್ರು ಏನೇನು ತಪ್ಪು ಮಾಡಿದ್ದಾರೆ ಅವ್ರನ್ನ ಕ್ಷಮಿಸಿ ಮುಂದುವರಿರಿ. ಅದನ್ನು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಬೇಡಿ. ದ್ಯಾಟ್ಸ್ ಅ ಬೆಟರ್ ಫ್ಯೂಚರ್ ಫಾರ್ ಯು. ಆಲ್ ರೈಟ್, ಸೊ ಇದು ನಿಮ್ಮ ಜನರಲ್ ರೀಡಿಂಗ್ ಆಗಿರುತ್ತೆ. ಮೆಸೇಜ್ನ ತುಂಬ ಜನರಲ್ ಆಗಿ ಕೊಟ್ಟಿದ್ದೀನಿ. ಇಲ್ಲ ಪರ್ಸನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕನೆಕ್ಟ್ ಮಾಡಿ ಹಾಗೂ DM ಮಾಡಿ. ಸೊ ಫೈನಲ್ ಗ್ರೂಪ್ ಇವತ್ತು ಗ್ರೂಪ್ ನಂಬರ್ 5. ಸೊ ಯಾರೆಲ್ಲ ಗ್ರೂಪ್ 5 ಪಿಕ್ ಮಾಡಿದ್ರು, ಈ ಮೆಸೇಜ್ ನಿಮಗೋಸ್ಕರ. ಲೆಟ್ಸ್ ಸಿ ನಿಮ್ಮ ಕಾರ್ಡ್ಸ್ ಏನು ಹೇಳ್ತಿದೆ ಅಂತ. ತುಂಬಾ ಕ್ಲಿಯರ್ ಕಟ್ ಮೆಸೇಜಸ್ ಸಿಕ್ಕಿದೆ ಎಲ್ಲ ಗ್ರೂಪ್ ಅವರಿಗೂ. ಸೊ ಫೈನಲ್ ಗ್ರೂಪ್ ಏನು ಬರ್ತಿದೆ ಮೆಸೇಜ್ ಅಂತ ನೋಡೋಕ್ಕೆ ನಾನು ಕ್ಯೂರಿಯಸ್ ಆಗಿದ್ದೀನಿ. ಸೊ ಲೆಟ್ಸ್ ಸಿ, 3 ಟ್ಯಾರೋ ಕಾರ್ಡ್ನ ಪಿಕ್ ಮಾಡಿದ್ದೀನಿ. ಇದನ್ನು ರಿವೀಲ್ ಮಾಡ್ಕೊಳ್ಳೋಣ. ಮೊದಲನೇ ಕಾರ್ಡ್ ಬಂದು ಪೇಜ್ ಆಫ್ ಕಪ್ಸ್ ರಿವರ್ಸ್ಡಲ್ಲಿ ಬಂದಿದೆ. ಓಕೆ, ಸೊ ಅಪ್ರೈಟ್ ಪೊಸಿಷನಲ್ ಕಾರ್ಡ್ ಹೀಗಿರುತ್ತೆ. ಹಾಗೆ ಎರಡನೇ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಅಂತ ಬರ್ತಿದೆ, ಅದು ಕೂಡ ರಿವರ್ಸಲ್ಲಿದೆ. ಆಲ್ ರೈಟ್, ಹಾಗೆ ಮೂರನೇ ಕಾರ್ಡ್ ಬರ್ತಿರೋದು 6 ಆಫ್ ಪೆಂಟಿಕಲ್ಸ್ ಅಂತ ಬರ್ತಾ ಇದೆ ಅಪ್ರೈಟ್ ಪೊಸಿಷನಲ್ಲಿ. ವೆರಿ ನೈಸ್. ಓಕೆ, ಹಾಗೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ಕಾರ್ಡ್ಸ್ನ ನಾನು ಶಫಲ್ ಮಾಡಬೇಕಾದ್ರೆ ತುಂಬಾ ರೀಕನ್ಸಿಡರ್. ಸೊ ತುಂಬಾ ಐಮ್ ಸ್ಟ್ರಗ್ಲಿಂಗ್ ಟು ಶಫಲ್ ದ ಕಾರ್ಡ್ಸ್. ಸೊ ಸ್ಟ್ಯಾಗ್ನೆಂಟ್ ಎನರ್ಜಿ ಅಂತ ಹೇಳ್ಬೋದು. ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತ ಬಂತು. ರೀಕನ್ಸಿಡರ್, ಗೆಟ್ ಮೋರ್ ಇನ್ಫಾರ್ಮೇಷನ್. ಹಾಗೆ ಫೈನಲ್ ಬಂದು ಕೆನ್ ಯು ಸಿ ದ್ಯಾಟ್. ಸೊ ಕಾರ್ಡ್ಸ್ ಅಷ್ಟು ಈಸಿಯಾಗಿ ಫ್ಲೋ ಆಗ್ತಾ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ಗಾಟ್ ಸ್ಟಬರ್ನ್ ಎನರ್ಜಿ, ರಿಕವರಿ ಅಂತ ಬರ್ತಾ ಇದೆ. ಓಕೆ, ಸೊ ಕಾರ್ಡ್ ಶಫಲ್ ಮಾಡಬೇಕಾದ್ರೇ ಟ್ಯಾರೋ ರೀಡರ್ಸ್ಗೆ ಒಂದು ಐಡಿಯಾ ಬಂದ್ಬಿಡತ್ತೆ ಆ ವ್ಯಕ್ತಿಯ ಎನರ್ಜಿ ಏನು. ಸೊ ನೀವು ಬೇರೆ ಗ್ರೂಪ್ಗಳ ಒಂದು ಕಾರ್ಡ್ ಶಫಲಿಂಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದಟ್ ಈಸಿ ಫ್ಲೋ ಇರುತ್ತೆ. ಬಟ್ ಗ್ರೂಪ್ 5 ನಿಮ್ಮ ಆ ವ್ಯಕ್ತಿ ತುಂಬಾ ಸ್ಟಬರ್ನ್ ಅಂತ ಹೇಳ್ಬೋದು. ಚಿಲ್ಡ್ರನ್ ಅಂತ ಬರ್ತಾ ಇದೆ ಕಾರ್ಡ್ ಇಲ್ಲಿ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ. ಹಾಗೆ ಎರಡನೇ ಕಾರ್ಡ್, ಆಲ್ ರೈಟ್, ಐ ಹ್ಯಾವ್ ಟು ಶಫಲ್ ಕಪಲ್ ಮೋರ್ ಟೈಮ್ಸ್. ಲೆಟ್ಸ್ ಸಿ, ಇಲ್ಲಿ ಬರ್ತಿರುವಂಥ ಕಾರ್ಡ್ ಫ್ರೀ ಯೋರ್ ಸೆಲ್ಫ್ ಅಂತ ಬರ್ತಾ ಇದೆ. ಡೆಫಿನೆಟ್ಲಿ ಸ್ಟ್ಯಾಗ್ನೆಂಟ್ ಎನರ್ಜಿ. ಡೆಫಿನೆಟ್ಲಿ ಐ ಕ್ಯಾನ್ ಸಿ ದ್ಯಾಟ್ ನಿಮಗೂ ಕೂಡ ಅದೇ ಒಂದು ಫೀಲಿಂಗ್ ಆಗ್ತಿದೆ ಅಂತ ಐ ಕ್ಯಾನ್ ಶೋ ಯು. ಹಾಗೆ ಫೈನಲ್ ಕಾರ್ಡ್ ಕೋಡಿಪೆಂಡೆನ್ಸಿ. ಡೆಫಿನೆಟ್ಲಿ ಗಾಟ್ ಇಟ್. ಅಡಿಕ್ಷನ್ಸ್ ಆರ್ ಅಫೆಕ್ಟಿಂಗ್ ಯುವರ್ ರೊಮ್ಯಾಂಟಿಕ್ ಲೈಫ್. ಆಲ್ ರೈಟ್, ಸೊ ಲೆಟ್ಸ್ ಸಿ ಇದರ ಓವರ್ ಆಲ್ ಮೀನಿಂಗ್ ಈಗ ತಿಳ್ಕೊಳ್ಳೋಣ. ಸೊ ಗ್ರೂಪ್ 5 ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್, ನಿಮ್ಮ
ವಾಪಸ್ ಬರ್ತಾರೆ. ಬಟ್ ಡು ಯು ರಿಯಲಿ ವಾಂಟ್ ಟು ಗೋ ಬ್ಯಾಕ್? ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆ ವ್ಯಕ್ತಿಯ ಒಂದು ಮನಸ್ಥಿತಿ ಅಥವಾ ಅವರ ಒಂದು ಬಿಹೇವಿಯರ್ ಹೇಗಿರುತ್ತೆ, ಅವರ ಕ್ಯಾರೆಕ್ಟರ್ ಏನು ಅಂತ ಆಲ್ರೆಡಿ ಗೊತ್ತಿರುತ್ತೆ. ಸೊ ಇಲ್ಲಿ ಏಂಜಲ್ಸ್ ಕೇಳ್ತಿದ್ದಾರೆ, ನಿಜವಾಗ್ಲೂ ವಾಪಸ್ ಹೋಗಬೇಕಾ ನೀವು? ಯಾಕಂದರೆ ರೀಕನ್ಸಿಡರ್ ಮಾಡಿ ಆ್ಯಂಡ್ ಯಾವ ವಿಷಯಕ್ಕೆ ಜಗಳ ಆಗಿದೆ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ. ದ್ಯಾಟ್ ಓಕೆ, ಮತ್ತೊಮ್ಮೆ ಆ ರೀತಿಯಾಗಿ ರಿಪೀಟ್ ಆಗಲ್ವಾ? ಅಥವಾ ಇದೇ ರೀತಿಯಾದ ಒಂದು ತುಂಬಾ ಚೈಲ್ಡಿಶ್ ಎನರ್ಜಿ ಕಾಣಿಸ್ತಿದೆ. ಆ ಚಿಲ್ಡ್ರನ್ ಕಾರ್ಡ್ ಬಂದಾಗಲೇ ನನ್ನ ಬಾಯಿಂದ ಬಂದಿತ್ತು ಚೈಲ್ಡಿಶ್ ಎನರ್ಜಿ ಅಂತ. ಬೇಡ, ಲೈಕ್ ಕೆಲವರಿಗೆ ಹರ್ಟ್ ಆಗುತ್ತೆ ಅಂದ್ಬಿಟ್ಟು ಐ ವಾಸ್ ಕಂಟ್ರೋಲಿಂಗ್. ಬಟ್ ತುಂಬ ಕ್ಲಿಯರ್ ಕಟ್ ಆಗಿ ಇಟ್ಸ್ ಸ್ಕ್ರೀಮಿಂಗ್ ದಟ್ ಚೈಲ್ಡಿಶ್ ಕಿಡ್ಡಿಶ್ ಎನರ್ಜಿ ಕೂಗಿ ಕೂಗಿ ಹೇಳ್ತಾ ಇದೆ 2-3 ಕಾರ್ಡ್ಗಳಿಲ್ಲಿ. ಸೊ ಐ ಹ್ಯಾಡ್ ಟು ಟೆಲ್ ಯು ದ್ಯಾಟ್ ಅವರ ಒಂದು ಇಮ್ಮೆಚ್ಯೂರಿಟಿ ಅಥವಾ ಇಮ್ಮೆಚ್ಯೂರ್ ನೇಚರ್ ನಿಮ್ಮನ್ನ ತುಂಬಾ ಬಾದರ್ ಮಾಡ್ತಿದೆ. ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಆಡೋದು, ಜೆಲಸಿ ಇರೋದಿರ್ಬೋದು, ಅಥವಾ ಚಿಕ್ಕ ವಿಷಯ ತೊಗೊಂಡು ಅದನ್ನು ದೊಡ್ಡದಾಗಿ ಮಾಡಿ ಕಾಂಪ್ಲಿಕೇಟ್ ಮಾಡಿಕೊಂಡು ಅರೆ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ಯಾಕೆ ಓವರಾಗಿ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಹೇಳೋದಿರ್ಬೋದು. ಸೊ ಈ ರೀತಿಯಾದ ಒಂದು ಏನು ಹೇಳ್ತಾರೆ ಫ್ರಸ್ಟ್ರೇಷನಿಂದ ನೀವು ಇನ್ನೂ ರಿಕವರ್ ಆಗಬೇಕು. ಹಾಗೆ ಎಲ್ಲೋ ಅದು ಫ್ರೀ ಯೋರ್ ಸೆಲ್ಫ್. ಅಂದರೆ ನಿಮಗೆ ಅನ್ನಿಸ್ಬಿಟ್ಟಿದೆ ದಟ್ ಲೈಕ್ ಟಾಕ್ಸಿಕೇಟೆಡ್ ಅಥವಾ ಒಂದು ಕ್ಲಾಸ್ಟ್ರೋಫೋಬಿಕ್, ಅಂದರೆ ಇದರಲ್ಲಿ ಎಲ್ಲೋ ಸಿಗಾಕೊಂಡ್ಬಿಡ್ತೀನಿ, ನಂಗೆ ಉಸಿರಾಡೋಕ್ಕೂ ಆಗದಿರೋಷ್ಟು ಒಂದು ಇಕ್ಕಟ್ಟಿನ ಪರಿಸ್ಥಿತಿ ನಿಮ್ಗೆ ಅನಿಸ್ತಾ ಇರುತ್ತೆ. ಸೊ ಯು ನೀಡ್ ಟು ಟೇಕ್ ಅ ಬ್ರೇಕ್ ಫ್ರಮ್ ದಿಸ್ ಪರ್ಸನ್. ಕೋಡಿಪೆಂಡೆನ್ಸಿ, ಸೊ ಎಲ್ಲೋ ಈ ವ್ಯಕ್ತಿಯ ಒಂದು ಡಿಪೆಂಡೆನ್ಸಿ ನಿಮ್ಮ ಮೇಲಾಗಿರಬಹುದು ಅಥವಾ ಯಾವುದೋ ಒಂದು ಅಡಿಕ್ಷನ್ಸ್ ಇರ್ಬೋದು. ಅಂದರೆ ತುಂಬಾ ಮೊಬೈಲಲ್ಲಿ ಇಟ್ಕೊಂಡು ಅಥವಾ ಗೇಮ್ಸ್ ಆಡೋದಿರ್ಬೋದು, ಯಾವುದೋ ಒಂದು ಕಿಡ್ಡಿಶ್ ಅಗೇನ್ ಸಿಲ್ಲಿ ರೀಸನ್ ಅಂತಲೇ ಹೇಳ್ಬೋದು. ಈ ರೀತಿಯಾದ ಒಂದು ರೀಸನ್ಸಲ್ಲಿ ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ನ ಒಂದು ಬ್ರೇಕಪ್ ಅಥವಾ ಸೆಪ್ರೇಷನ್ ಆಗಿರ್ಬೋದು, ಅಥವಾ ಪದೇ ಪದೇ ಜಗಳಗಳು ಕೂಡ ಆಗಿರಬಹುದು. ಸೊ ಬೆಸ್ಟ್ ಇಲ್ಲಿ ಏನು ಹೇಳ್ತಿದ್ದಾರೆ ಏಂಜಲ್ಸ್ ಅಂದರೆ ವಾಪಸ್ ಬರ್ತಾರೆ, ಬಟ್ ನಿಮ್ಮ ಕೈಯಲ್ಲಿದೆ. ನೀವು ಅವ್ರನ್ನ ಎಂಟರ್ಟೈನ್ ಮಾಡ್ತೀರಾ ಅಥವಾ ವಾಪಸ್ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರಾ, ರೀಕನ್ಸಿಡರ್ ಮಾಡಿ ದಯವಿಟ್ಟು ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ತಿದೆ. ಹಾಗೆ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ದಯವಿಟ್ಟು ಕರಿಯರ್ ಮೇಲೆ ನೀವು ಗಮನ ಕೊಡಿ. ಸೊ ಒಳ್ಳೆ ಟೈಮ್ ಇದು ಕರಿಯರ್ ಮೇಲೆ ಫೋಕಸ್ ಮಾಡಲಿಕ್ಕೆ ಅಂತ ಕೂಡ ಒಂದು ಮೆಸೇಜ್ ಬರ್ತಿದೆ. ನೆನಪಿರಲಿ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ನ ತುಂಬ ಜನರಲ್ ಆಗಿ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ಇನ್ ಡೆಪ್ತ್ ಮೀನಿಂಗ್ ಅಥವಾ ರೀಡಿಂಗ್ ಬೇಕು ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕನೆಕ್ಟ್ ಆಗಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ದ್ಯಾಟ್ಸ್ ಇಟ್ ಫಾರ್ ಟುಡೇ ಆ್ಯಂಡ್ ಐಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.